ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನೋಡಿ, GST ರಿಜಿಸ್ಟ್ರೇಷನ್ ಮಾಡುವಂಥ ಟೈಮಲ್ಲಿ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬೇಗ ಅಪ್ಲಿಕೇಶನ್ ಅಪ್ರೂವ್ ಆಗೋದಕ್ಕೆ ವಿತೌಟ್ ಎನಿ ಡಿಲೇಸ್. ಹಾಗೆ ಯಾವ್ಯಾವ ಒಂದಷ್ಟು ಕಾಮನ್ ಆಗಿ ಮಾಡುವಂಥ ಲ್ಯಾಪ್ಸಸ್ ಇರುತ್ತೆ ಡಾಕ್ಯುಮೆಂಟೇಷನ್ ಅಂತ ಬಂದಾಗ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಹಾಗೆ ಕೆಲವೊಂದಷ್ಟು ಆ್ಯಕ್ಚುಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಚಾಲೆಂಜಸ್ಗಳು GST ರಿಜಿಸ್ಟ್ರೇಷನ್ ಅಂತ ಬಂದಾಗ ಯಾವೆಲ್ಲ ಇದೆ, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, GST ರಿಜಿಸ್ಟ್ರೇಷನ್ ಅಂತ ಬಂದಾಗ ಒಂದು ವೈಡ್ ವೆರೈಟಿ ಆಫ್ ಬಿಸ್ನೆಸ್ಗಳು ಅಥವಾ ಪ್ರೊಫೆಷನ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಸು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಹೊಸದಾಗಿ GST ರಿಜಿಸ್ಟ್ರೇಷನ್ ಬೇಕು ಅಂತ ಕರ್ನಾಟಕದಲ್ಲೇ ರಿಜಿಸ್ಟ್ರೇಷನ್ ಆಗಿರುವಂಥ ಬಿಸ್ನೆಸ್ಗಳು ಒಂದಷ್ಟಾದರೆ, ಬೇರೆ ಸ್ಟೇಟ್ಗಳಿಂದ ಕರ್ನಾಟಕಕ್ಕೆ ಬಂದು ಬಿಸ್ನೆಸ್ ಮಾಡುವಂಥ ಒಂದಷ್ಟು ಬಿಸ್ನೆಸ್ಗಳು, ಒಂದಷ್ಟು ಆರ್ಗನೈಸೇಷನ್ಗಳು ಇರ್ತವೆ. ಸೊ ಇಂಥ ಟೈಮಲ್ಲಿ ಯಾವ್ಯಾವೆಲ್ಲ ಸಾಮಾನ್ಯವಾಗಿ ಮಾಡುವಂಥ ಲ್ಯಾಪ್ಸಸ್ಗಳು ಡಾಕ್ಯುಮೆಂಟೇಷನ್ ಅಂತ ಬಂದಾಗ ಯಾವುದೆಲ್ಲ ನಾವು ಅವಾಯ್ಡ್ ಮಾಡಬೇಕು, ಹಾಗೆ ಕೆಲವೊಂದಷ್ಟು ಚಾಲೆಂಜಸ್ಗಳು ಏನಿದೆ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಕೆಲವೊಬ್ರು ಪ್ರೊಪ್ರೈಟರ್ಗಳು ಅಂತ ಬಂದಾಗ ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಅಥವಾ HR ಅಥವಾ ಬೇರೆ ಯಾವುದೋ ಪ್ರೊಫೆಷ್ನಲ್ಗಳಿರ್ತಾರೆ, ಸರ್ವಿಸ್ ಪ್ರೊವೈಡರ್ ಇರ್ತಾರೆ. ಅವ್ರಿಗೆ ಒಂದು ಶಾಪ್ ಇಟ್ಕೊಳ್ಳೇಬೇಕು, ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಇಟ್ಕೊಳ್ಳೇಬೇಕು ಅನ್ನೋಂಥ ಯಾವುದೇ ರಿಕ್ವೈರ್ಮೆಂಟ್ಗಳಿರಲ್ಲ. ಆ್ಯಸ್ ಎ ಸ್ಟಾರ್ಟಪ್ಗಳು ಅಂತ ಬಂದಾಗ ಅವರೇ ಇಂಡಿವಿಜುವಲ್ ಆಗಿ ಪ್ರೊಪ್ರೈಟರ್ಗಳೇ ಈಗಿರುವಂಥ ಏನು ಟೆಕ್ನಾಲಜಿ ಅಡ್ವಾಂಟೇಜ್ ಇದೆ ಯೂಸ್ ಮಾಡಿಕೊಂಡು ನಾವು ವಾಟ್ಸಪ್ ಇರ್ಬೋದು, ಅಥವಾ ಇಮೇಲ್ ಇರ್ಬೋದು, ಅಥವಾ ಬೇರೆ ಬೇರೆ ಒಂದಷ್ಟು ಮೀಡಿಯಮ್ಗಳಿದೆ. ಈಸಿ ವೇ ಆಫ್ ಕಮ್ಯುನಿಕೇಷನ್ ಸಿಗುತ್ತೆ. ನಾವು ಯಾವುದೇ ತರಹದ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಅಥವಾ ಪೇಮೆಂಟ್ ರಿಸೀವ್ ಮಾಡೋದು, ಕೊಡೋದು ಎಲ್ಲ ಥರ ಬಹಳ ಈಸಿ ಇದೆ. ಫಿಂಗರ್ ಟಿಪ್ಪಲ್ಲೇ ಎಲ್ಲ ಆಗುತ್ತೆ. ಸೊ ಅವರಿಗೆ ನೋಡಿ, ಆಫೀಸ್ ಮಾಡ್ಕೊಳ್ಳೇಬೇಕು ಅನ್ನೋಂಥ ಯಾವುದೇ ರಿಕ್ವೈರ್ಮೆಂಟ್ಗಳಿಲ್ಲ. ಎಲ್ಲಿ ಇರ್ತಾರೆ ಅವರು, ಮನೆಯಲ್ಲಿದ್ದರೆ ಅಲ್ಲಿಂದನೇ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಅಲ್ಲಿಂದನೇ ಕೆಲಸ ಮಾಡ್ಬೋದು, ಅಥವಾ ಎಲ್ಲೋ ಒಂದು ಹಾಸ್ಪಿಟಲ್ಗೂ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಈ ಥರ ಒಂದು ಲಿಬರ್ಟಿ ಪ್ರಿವಿಲೇಜ್ಗಳಿರ್ತವೆ. ಸೊ ಇಂಥ ಕೇಸ್ಗಳಲ್ಲಿ ನಾವು GST ರಿಜಿಸ್ಟ್ರೇಷನ್ ತೊಗೋಬೇಕಂದ್ರೆ ಏನಾಗುತ್ತೆ, ಇನ್ ಕೇಸ್ ಓನ್ ಪ್ರಾಪರ್ಟಿ ಇತ್ತು ಅಂತಂದರೆ ಅವರು ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟನ್ನು ಕೊಡಬೇಕಾಗತ್ತೆ. ಹಾಗೆ ಲೇಟೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕೊಡಬೇಕಾಗತ್ತೆ ಇನ್ ಕೇಸ್ ಪ್ರಾಪರ್ಟಿ ಅವ್ರ ಹೆಸರಲ್ಲೇ ಇದ್ದರೆ, ಅಥವಾ ಅವ್ರ ಪೇರೆಂಟ್ ಹೆಸರಲ್ಲೋ ಅಥವಾ ಬೇರೆ ರಿಲೇಟಿವ್ ಹೆಸರಲ್ಲೋ ಇದೆ ಅಂತಂದರೆ ಇನ್ ಅಡಿಷನ್ ಟು ದಟ್ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೊಗೊಳ್ಬೋದು. ಇಷ್ಟಿದ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ಒಂದಷ್ಟು KYC ಡಾಕ್ಯುಮೆಂಟ್ಗಳು, ಪ್ಯಾನ್, ಆಧಾರ್, ಫೋಟೋ ಇವೆಲ್ಲ ಇರಬೇಕು. ಸೊ ಇಷ್ಟು ಡೇಟಾ ಇತ್ತು ಅಂತಂದರೆ ಆರಾಮಾಗಿ GST ಅಪ್ಲೈ ಮಾಡ್ಬೋದು, ರಿಜಿಸ್ಟ್ರೇಷನ್ ಅಪ್ರೂವ್ ಆಗುತ್ತೆ. ಇನ್ ಕೇಸ್ ಏನಾದರೂ ರೆಂಟೆಡ್ ಪ್ರೆಮಿಸಸ್ ಅಲ್ಲಿ ಇದ್ರು ಅಂತಂದರೆ ಬಿಲ್ಡಿಂಗ್ ಓನರ್ ಒಪ್ಕೋಬೇಕಲ್ಲ, ನಾವು ಮನೆ ಕೊಟ್ಟಿರೋದು ರೆಸಿಡೆನ್ಷಿಯಲ್ ಪರ್ಪಸ್ಗೆ, ನೀವಿಲ್ಲಿ ಬಿಸ್ನೆಸ್ ರನ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ನೀವೇನಾದರೂ GST ರಿಜಿಸ್ಟ್ರೇಷನ್ ತೊಗೊಂಡ್ರೆ, ನಮಗೆ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿಬಿಟ್ರೆ, ಕಮರ್ಷಿಯಲ್ ಆರ್ಗನೈಸೇಷನ್ ಅಂತ ತೊಗೊಂಡು ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಜಾಸ್ತಿ, ಪ್ರಾಪರ್ಟಿ ಟ್ಯಾಕ್ಸ್ ಲೆವಿ ಜಾಸ್ತಿ ಮಾಡಿದ್ರೆ, ಅಥವಾ ಬೇರೆ ಬೇರೆ ಒಂದಷ್ಟು ಭಯಗಳಿಂದ ಕೆಲವೊಬ್ಬರೆಲ್ಲ ಟೆನೆಂಟ್ ಇರ್ತಾರೆ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇದ್ದು ಅದಾದಮೇಲೆ ವೆಕೆಟ್ ಮಾಡೋಕ್ಕೆ ತೊಂದರೆಗಳು ಮಾಡುವಂಥ ಚಾನ್ಸಸ್ಸು ತುಂಬ ಇದೆ ಬೆಂಗಳೂರು ಅಂತ ಸಿಟಿಯಲ್ಲಿ, ಅಥವಾ ಬೇರೆ ಕಡೆ ಎಲ್ಲಾದರೂ ಇರ್ಬೋದು. ಸೊ ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ, ಬಿಲ್ಡಿಂಗ್ ಓನರ್ಗಳು ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಇರ್ಬೋದು, ಅಥವಾ ಸೇಲ್ ಡೀಡ್ ಇರ್ಬೋದು, ಖಾತಾ ಇರ್ಬೋದು, ಇದು ಯಾವುದನ್ನು ಕೊಡೋಕ್ಕೆ ಒಪ್ಕೊಳ್ಳಲ್ಲ. ಕನಿಷ್ಠ ಪಕ್ಷ ರೆಂಟಲ್ ಅಗ್ರಿಮೆಂಟ್, ಕಮರ್ಷಿಯಲ್ ರೆಂಟಲ್ ಅಗ್ರಿಮೆಂಟ್ ಮಾಡಿ ಸೈನ್ ಹಾಕೋಕ್ಕೂ ಕೂಡ ಒಪ್ಪಲ್ಲ. ಇದು ನಮಗಿರುವಂಥ ಒಂದಷ್ಟು ಚಾಲೆಂಜ್ಗಳು. ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ, ಅವರು GST ರಿಜಿಸ್ಟ್ರೇಷನ್ ತೊಗೊಂಡಿಲ್ಲ ಅಂತಂದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಬೇಕಿರುತ್ತೆ. ಯಾವುದೋ ಒಂದು ರೀಸನ್ ಇದೆ, ಇಟ್ ಈಸ್ ಸೋ ಮಚ್ ಎಸೆನ್ಷಿಯಲ್ ಆ್ಯಂಡ್ ರಿಕ್ವೈರ್ಡ್. ಸೊ ಇಂಥ ಟೈಮಲ್ಲಿ ನೀವು ಓನರ್ಗಳಿಗೆ ಕನ್ವಿನ್ಸ್ ಮಾಡೋದು ತುಂಬ ಅವಶ್ಯಕತೆ ಇರುತ್ತೆ. ಓನರ್ಗೆ ಹೋಗಿ ನೋಡಿ, ಇದರಿಂದ ನಿಮಗೆ ಯಾವುದೇ ತರಹದ ತೊಂದರೆ ಆಗಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಲೆವಿ ಮಾಡೋದ್ರಿಂದ ಇರ್ಬೋದು, ಅಥವಾ ಬೇರೆ ಯಾವುದೇ ತರಹದ ವಿಷಯಗಳಾಗಿರ್ಬೋದು, ಬಂದರೆ ನಾವೇ ಜೊತೆಲಿರ್ತೀವಿ, ನಾನೇ ಸಾರ್ಟ್ ಔಟ್ ಮಾಡ್ತೀನಿ ಅನ್ನೋ ಒಂದಷ್ಟು ಭರವಸೆನ ಕೊಡಬೇಕು. ಹಾಗೆ ಯಾರು ನಿಮ್ಮ CA ಇದ್ದಾರೆ ಅವ್ರನ್ನೂ ಬೇಕಾದರೆ ಕಾಲ್ಗೆ ತೊಗೊಂಡು ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇದಕ್ಕೂ ಮೀರಿ ಏನಾದರೂ ಓನರ್ ಅಷ್ಟು
ಎಜುಕೇಷನ್ ಇಲ್ಲ ಅಥವಾ ನಾವು ಹೇಳಿದ ಮೇಲೂ ಕೂಡ ಅವ್ರಿಗೆ ಕನ್ವೆ ಆಗ್ತಿಲ್ಲ, ನಾವು ಕೊಡೋದೇ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ನೀವು ವೆಕೇಟ್ ಮಾಡಿ ಬೇರೆ ಪ್ರೆಮಿಸಸ್ಸನ್ನು ಹುಡ್ಕೊಳ್ಳೋದು ಸೂಕ್ತ ಇರುತ್ತೆ. ಬೇರೆ ಹೌಸನ್ನು ಅಂದರೆ ಮೊದಲೇ ಈ ಕಂಡೀಷನ್ನೇ ಹೇಳಿ, ನೋಡಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ನನಗೆ GST ರಿಜಿಸ್ಟ್ರೇಷನ್ ಬೇಕಾಗಿದೆ, ಹಾಗಾಗಿ ನಾನು ಮನೆ ಚೇಂಜ್ ಮಾಡ್ತೀನಿ ಅಂತ ಇದು ಒಂದು ವಿಷಯನ ಹೇಳಿ ನೀವು ಅದಾದಮೇಲೆ ಮನೆಗೆ ಹೋಗೋದು ಸೂಕ್ತ ಇರುತ್ತೆ. ಆಗ ಎಲ್ಲ ಡೀಟೇಲ್ಸನ್ನು ಕೂಡ ಓನರ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವೊಂದು ಕೇಸ್ಗಳಿದೆ, ಏನಾಗುತ್ತೆ, ಬಿಲ್ಡಿಂಗ್ ಓನರ್ ಯಾರ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತಲ್ವ ಅವರು ಎಕ್ಸ್ಪೈರ್ ಆಗಿಬಿಟ್ಟಿರ್ತಾರೆ, ಅವರು ಇರಲ್ಲ, ಎಕ್ಸಿಸ್ಟೆನ್ಸಲ್ಲಿ ಇರಲ್ಲ. ಸೊ ಇಂಥ ಕೇಸಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ ಯಾರು ಬರ್ತಾರೆ ಅವ್ರ ಹತ್ರ ನಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಳ್ಳೋದು ತುಂಬ ನೆಸೆಸಿಟಿ ಇರುತ್ತೆ. ಯಾರು ಹೋಗಿರ್ತಾರೆ ಅವರ ಡೆತ್ ಸರ್ಟಿಫಿಕೇಟ್ ತೊಗೊಂಡು, ಯಾರು ಲೀಗಲ್ ರೆಪ್ರೆಸೆಂಟೇಟಿವ್ ಇರ್ತಾರೆ ಅವ್ರ ಹತ್ರ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೊಗೊಂಡು ಅಟ್ಯಾಚ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಕೆಲವೊಂದು ಕೇಸ್ಗಳಲ್ಲಿ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರಲ್ಲ, ಫ್ಲ್ಯಾಟಲ್ಲಿ, ಸೊ ಅಲ್ಲಿ ಏನಾಗುತ್ತೆ, ಕೆಲವೊಬ್ರು ಡೆವಲಪರ್ಗಳು ಇನ್ನೂ ಎಲೆಕ್ಟ್ರಿಸಿಟಿ ಮೀಟರ್ ಕನೆಕ್ಷನ್ ಇರುತ್ತಲ್ಲ ಆ ಹೆಸರನ್ನು ಅಪ್ಡೇಟ್ ಮಾಡಿರಲ್ಲ ಯಾರು ಫ್ಲ್ಯಾಟ್ ಓನರ್ಗಳಿರ್ತಾರೆ. ಸೊ ಈಗ ರೆಂಟ್ಗೆ ಅಂತ ಬರುವಂಥ ಟೆನೆಂಟ್ಗಳು ಎಲೆಕ್ಟ್ರಿಸಿಟಿ ಬಿಲ್ ಕೊಡಿ ಅಂತಂದರೆ ಎಲೆಕ್ಟ್ರಿಸಿಟಿ ಬಿಲ್ ಬಂದು ಬಿಲ್ಡರ್ ನೇಮಲ್ಲಿ ಇದೆ, ಓಕೆನಾ, ಬಿಲ್ಡರ್ ಬಂದು ಎಲೆಕ್ಟ್ರಿಸಿಟಿ ಬಿಲ್ ಕೊಡಲ್ಲ. ರೆಂಟಲ್ ಅಗ್ರಿಮೆಂಟ್ ಬಂದು ಫ್ಲ್ಯಾಟ್ ಓನರ್ ಮತ್ತು ಟೆನೆಂಟ್ ಮಧ್ಯೆ ಆಗಿರುವಂಥ ಅಗ್ರಿಮೆಂಟ್. ಸೊ ಆ ಬರೀ ರೆಂಟಲ್ ಅಗ್ರಿಮೆಂಟನ್ನು ಇಟ್ಕೊಂಡು ನಾವು GST ರಿಜಿಸ್ಟ್ರೇಷನ್ ತೊಗೊಳಕ್ಕಾಗತ್ತಾ? ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ, ಖಾತಾ ಎಕ್ಸ್ಟ್ರಾಕ್ಟ್ ಓನರ್ ಕೊಡಲ್ಲ, ಸೇಲ್ ಅಗ್ರಿಮೆಂಟ್ ಕೊಡಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲೂ ಇಲ್ಲ, ಬರೀ ರೆಂಟಲ್ ಅಗ್ರಿಮೆಂಟಿಂದ ಖಂಡಿತ ಸಾಧ್ಯ ಇಲ್ಲ. ನೀವು ಸ್ಟೇಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಸೆಂಟ್ರಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಯಾರೂ ಕೊಡಲ್ಲ. ಈಗೆಲ್ಲ ಬಹಳಷ್ಟು ಟ್ಯಾಕ್ಸ್ ಫ್ರಾಡ್ಗಳಾಗ್ತಾ ಇದೆ GSTಲಿ. ಸುಮಾರು ಕೇಸ್ಗಳು 2017 GST ಇಂಟ್ರೊಡ್ಯೂಸ್ ಆಗಿದ್ದು, ಆಗೆಲ್ಲ ಹೊಸದಾಗಿ ಆ್ಯಕ್ಟ್ ಬಂದಿದ್ದು, ರಿಜಿಸ್ಟ್ರೇಷನ್ ಕೂಡ ಬೇಗ ಬೇಗ ಕೊಡ್ತಾಯಿದ್ರು, ಬಹಳಷ್ಟು ಫ್ರಾಡ್ಗಳು ನಡೀತಾ ಇತ್ತು. ಆ್ಯಂಡ್ ಡಿಪಾರ್ಟ್ಮೆಂಟ್ ಸೈಡ್ ಅಂತ ಬಂದಾಗ ನೋಡಿ, ನನಗೊಂದು ಡಿಸಪಾಯಿಂಟ್ಮೆಂಟ್ ಇರೋದು, ಈ ಕ್ರೋಸ್ ಟುಗೆದರ್ ಟ್ಯಾಕ್ಸ್ ಫ್ರಾಡ್ ಮಾಡಿಬಿಟ್ಟಿರ್ತಾರೆ, ಏನು ಆ್ಯಕ್ಚುಲಿ ಇನ್ವರ್ಟ್ ಸಪ್ಲೈಯೇ ಇರಲ್ಲ, ಆದರೆ ಬರೀ ITC ಕ್ಲೇಮ್ ಮಾಡಿಕೊಂಡು ಫೇಕ್ ಇನ್ವಾಯ್ಸ್ ಕೊಟ್ಕೊಂಡು ತುಂಬ ಕೇಸ್ಗಳಿದೆ ಆ ಥರ. ಸೊ ಇದೆಲ್ಲ 1 ತಿಂಗಳು 2 ತಿಂಗಳೆಲ್ಲ ಯಾಕೆ ಫಿಲ್ಟರ್ ಮಾಡಿ ಹಿಡಿದ್ಬಿಡಲ್ಲ ಇಂಥವ್ರನ್ನ? 6 ತಿಂಗಳು ವರ್ಷ ಆದಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಹುಡ್ಕೊಂಡು ಹೋಗೋಷ್ಟರಲ್ಲಿ ಅವನು ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಯಾವುದೋ ಬೇರೆ ಸ್ಟೇಟ್ಗೂ ಇಲ್ಲ ಬೇರೆ ಇನ್ನೆಲ್ಲೋ ಕಡೆ, ಅವ್ರನ್ನ ಟ್ರೇಸ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಸೊ ಆಗೇನು ಮಾಡ್ತಾರೆ, ಜನರಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಎಲ್ಲ ಟ್ಯಾಕ್ಸ್ ಪೇಯರ್ಗಳನ್ನೂ, ಸ್ಟ್ರಿಕ್ಟ್ ಆಗಿ ಡಾಕ್ಯುಮೆಂಟ್ಗಳನ್ನ ಸ್ಕ್ರೂಟನೈಸ್ ಮಾಡೋದು. ಹಂಗಂತ ಎಲ್ಲ ಡಾಕ್ಯುಮೆಂಟ್ ಸ್ಕ್ರೂಟನೈಸ್ ಮಾಡಿದ್ಮೇಲೂ ಟ್ಯಾಕ್ಸ್ ಫ್ರಾಡ್ ಮಾಡಲ್ವಾ, ಚಾನ್ಸೇ ಇಲ್ವಾ, ಎಲ್ಲರೂ ಜೆನ್ಯೂನ್ ಆಗಿ ಮಾಡ್ತಾರೆ ಅಂತಂದರೆ ಅಲ್ಲೂ ಚಾನ್ಸ್ಗಳು ತುಂಬ ಇರುತ್ತೆ ಟ್ಯಾಕ್ಸ್ ಫ್ರಾಡ್ ಆಗೋಕ್ಕೆ. ಸೊ ಇದೊಂದು ರಿಜಿಸ್ಟ್ರೇಷನ್ ಟೈಮಲ್ಲಿ ಇವ್ರು ಇಡೋನೀಗ ಒಂದು ಅಪ್ರಿಷಿಯೇಟ್ ಮಾಡೋಣ, ಓಕೆ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಲಿ. ಹಾಗಂತ ಕೆಲವೊಂದು ಜೆನ್ಯೂನ್ ಕೇಸ್ಗಳಲ್ಲಿ ಬಂದಾಗ ಆಫೀಸರ್ಗಳು ಇದನ್ನ ಏನು ಡಾಕ್ಯುಮೆಂಟ್ ಇದೆ ಎಕ್ಸಿಸ್ಟೆನ್ಸಲ್ಲಿದೆ ಆ್ಯಂಡ್ ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಲ್ಲಿ ರಿಸ್ಕ್ ಮಾಡೋ ಟ್ಯಾಕ್ಸ್ ಫ್ರಾಡ್ ಆಗುವಂಥ ಚಾನ್ಸಸ್ ಪರ್ಸೆಂಟೇಜ್ ಎಷ್ಟಿದೆ, ಇವೆಲ್ಲ ಒಂದಷ್ಟು ಅನಲೈಸ್ ಮಾಡಿ ಕ್ವಿಕ್ ಅಪ್ರೂವಲ್ ಕೊಡುವಂಥ ಮೆಕ್ಯಾನಿಸಮ್ ಬಂದರೆ ಇನ್ನೂ ಒಳ್ಳೇದಿರುತ್ತೆ ಅಂತ ನನ್ನ ಒಪಿನಿಯನ್. ಹಾಗೆ ಲ್ಯಾಪ್ಸಸ್ ಅಂತ ಬಂದಾಗ ನೋಡಿ, ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ತಾ ಇರ್ತೀರಾ, ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಓನರ್ ನೇಮ್ ಬೇರೆ ಏನೋ ಇರುತ್ತೆ. ರೆಂಟಲ್ ಅಗ್ರಿಮೆಂಟ್ ಬಂದಾಗ ಅವರು ಮನೆಯಲ್ಲಿ ಕರೆಯುವಂಥ ಹೆಸರನ್ನ ಕೊಟ್ಬಿಟ್ಟಿರ್ತಾರೆ, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇನ್ಷಿಯಲ್ ಇರುತ್ತೆ, ಇಲ್ಲಿ ಇನ್ಷಿಯಲ್ ಇರಲ್ಲ, ಅಲ್ಲಿ ತಂದೆ ನೇಮ್ ಇರುತ್ತೆ, ರೆಂಟಲ್ ಅಗ್ರಿಮೆಂಟಲ್ಲಿ ಕೊಟ್ಟಿರಲ್ಲ. ಹಾಗೆ ಅಡ್ರೆಸ್ ಅಂತ ಬಂದಾಗ ಫುಲ್ ಕಂಪ್ಲೀಟ್ ಅಡ್ರೆಸ್ ಇರಲ್ಲ ರೆಂಟಲ್ ಅಗ್ರಿಮೆಂಟಲ್ಲಿ, ಕೆಲವೊಂದು ಅಗ್ರಿಮೆಂಟ್ಗಳಲ್ಲಿ ಅಂಥ ಟೈಮಲ್ಲೆಲ್ಲ ಡಿಲೇ ಆಗಿಬಿಡುತ್ತೆ, ರಿಜಿಸ್ಟ್ರೇಷನ್ ಬೇಗ ಕೊಡಲ್ಲ. ಲ್ಯಾಂಡ್ ಮಾರ್ಕ್ ಮೆನ್ಷನ್ ಮಾಡಿರಲ್ಲ, ಕ್ರಾಸ್ಗಳಿರಲ್ಲ, ಯಾವ ಫ್ಲೋರಲ್ಲಿ ಇರುತ್ತೆ ಅದು ಮೆನ್ಷನ್ ಮಾಡಿರಲ್ಲ. ಹಾಗೆ ಈ 11 months ಒಂದು ಪಾಯಿಂಟ್ ಇರುತ್ತೆ, ಒಂದು 11 months ಕಾಂಟ್ರಾಕ್ಟ್ ಇರುವಂಥ ಅಗ್ರಿಮೆಂಟ್ಗಳು. ಸೊ ಅಂಥ ಟೈಮಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡೋದೇನು ರಿಕ್ವೈರ್ಮೆಂಟ್ ಇರಲ್ಲ. ಇನ್ ಕೇಸ್ 11 monthsಗಿಂತ ಜಾಸ್ತಿ ಇದೆ ಅಗ್ರಿಮೆಂಟಲ್ಲಿ ಟೆನ್ಯೂರ್ ಅಂತ ಬಂದಾಗ, ಈ ಅಗ್ರಿಮೆಂಟ್ ಪೀರಿಯಡ್, ಸೊ ಆ ಟೈಮಲ್ಲಿ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಇರುತ್ತೆ. ಇದು ಒಂದು ರೀಸನಿಂದ ಕೂಡ ನಿಮಗೆ ಶೋಕಾಸ್ ನೋಟಿಸ್ ಬರ್ಬೋದು. ಹಾಗೆ ಲ್ಯಾಂಡ್ ಲಾರ್ಡ್ ಸಿಗ್ನೇಚರ್ ಕರೆಕ್ಟ್ ಆಗಿರಬೇಕು, ಪಾನ್ ಕಾರ್ಡ್ ಜೊತೆಲಿ ಮ್ಯಾಚ್ ಆಗೋ ಥರ. ಈಗ ಕೆಲವೊಬ್ರುಗಳಿಗೆಲ್ಲ
ಏನು CA ಹತ್ರ ಹೋದ್ರೆ ಏನೋ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಚಾರ್ಜ್ ಮಾಡಿಬಿಡ್ತಾರೆ ಅನ್ನೋಂಥ ರೀಸನ್ಗಳಿಗೆ, ಯಾರಂದರೆ ಅವರು ಆನ್ಲೈನಲ್ಲಿ ಸಿಗೋವಂಥವ್ರು GST ಮಾಡಿಕೊಡ್ತೀವಿ ಇಷ್ಟು ಕಡಿಮೆ ಅಮೌಂಟಿಗೆ ಅಂತ ಯಾವ್ಯಾವುದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರುವಂಥ ಆನ್ಲೈನ್ ಸರ್ವಿಸ್ ಪ್ರೊವೈಡರ್ ಹತ್ರ ಎಲ್ಲ ಅಪ್ರೋಚ್ ಮಾಡಿಬಿಟ್ಟಿರ್ತಾರೆ. ಅಂಥ ಕೇಸ್ಗಳಲ್ಲೆಲ್ಲ ಅವರೇ ಅಗ್ರಿಮೆಂಟ್ ಮಾಡಿಕೊಂಡು ಅವರೇ ಸೈನ್ ಹಾಕಿ ಅವರೇ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿವರೆಗೂ ಬರೋದೇ ಇಲ್ಲ ಟ್ಯಾಕ್ಸ್ ಪೇಯರ್ ಹತ್ರ ಸಿಗ್ನೇಚರ್ಗೆ ಆಗಲಿ, ಲ್ಯಾಂಡ್ಲಾರ್ಡ್ ಸಿಗ್ನೇಚರ್ಗಾಗಲಿ, ವಿಟ್ನೆಸ್ಗಾಗಲಿ, ಯಾವುದೂ ಆಗಲಿ. ಅಂಥ ಟೈಮಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ನೋಟಿಸ್ ಕಳಿಸಿದ್ರೆ ಓನರ್ ಪ್ಯಾನ್ ಕಾರ್ಡ್ ಅಟ್ಯಾಚ್ ಮಾಡಿ ಅಂತಾನೆ, ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಪ್ಯಾನ್ ಕಾರ್ಡಲ್ಲಿ ಸಿಗ್ನೇಚರ್ ಇರುತ್ತೆ, ಯಾರು ಓನರ್ ಇರ್ತಾರೆ. ರೆಂಟಲ್ ಅಗ್ರಿಮೆಂಟಲ್ಲಿ ಸಿಗ್ನೇಚರ್ ಯಾರು ಬೇರೆ ಫೋರ್ಸ್ಡ್ ಸಿಗ್ನೇಚರ್ ಇತ್ತು ಅಂತಂದರೆ ಅದು ಕೂಡ ಫ್ರಾಡ್ ಆಗಿಬಿಡುತ್ತೆ. ಆ ಥರ ಫೋರ್ಸ್ಡ್ ಸಿಗ್ನೇಚರ್ಗಳನ್ನು ಹಾಕಿ ರೆಂಟಲ್ ಅಗ್ರಿಮೆಂಟ್ಗಳನ್ನು ಅಟ್ಯಾಚ್ ಮಾಡೋದು ಕೂಡ. ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಗಳು ಹೇಳ್ತಾ ಇರೋದು, ಕನ್ಕ್ಲೂಸಿವ್ ಅಂತಲ್ಲ, ಇಟ್ ಈಸ್ ಇನ್ಕ್ಲೂಸಿವ್. ಇನ್ನೂ ಬಹಳಷ್ಟು ಕೇಸ್ಗಳಿದೆ, ಉದಾಹರಣೆಗಳಿದೆ ಈ ಥರ ಲ್ಯಾಪ್ಸಸ್ಗಳು ಅಂತ ಬಂದಾಗ. ಸೊ ಎಲ್ಲನೂ ಒಂದೇ ವಿಡಿಯೋಲಿ ಕವರ್ ಮಾಡೋಕ್ಕಾಗಲ್ಲ, ಒಂದಷ್ಟು ಎಕ್ಸಾಂಪಲ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ಸೊ GST ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡುವಂಥ ರಿಕ್ವೈರ್ಮೆಂಟ್ಗಳು ತುಂಬ ಇರುತ್ತೆ. ಈಗ ಆಲ್ರೆಡಿ ಹೇಳಿದ್ನಲ್ಲ, ಓನರ್ ಡೆತ್ ಆಗಿದೆ, ಅಂಥ ಟೈಮಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಬೇಕು, ಬಹಳ ಗಮನ ಇಟ್ಕೋಬೇಕು. ಆ ಟೈಮಲ್ಲಿ ಒಂದು ಅಡ್ರೆಸ್ ಫಿಲ್ ಮಾಡೋದ್ರಿಂದ ಇರ್ಬೋದು, ಆಮೇಲೆ ಯಾವ ಬಿಸ್ನೆಸ್ ಇದೆ, ಸರ್ವಿಸ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡೋ ಟೈಮಲ್ಲಿ ಇರ್ಬೋದು. ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡ್ತೀರಾ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಬೇಗ ಅಪ್ರೂವ್ ಆಗೋದಕ್ಕೆ. ಸೊ ನೀವು ಯಾರು CAಗಳಿಗೆ ಅಪ್ರೋಚ್ ಮಾಡಿದ್ರೆ ಒಂದು ಕ್ವಾಲಿಟಿ ಸರ್ವಿಸ್ ಅಂತೂ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಇರುವಂಥ ಎಕ್ಸ್ಪೆಕ್ಟೇಷನ್, ಬಹಳಷ್ಟು ಜನಗಳಿಗೆ ಇರುವಂಥ ನಂಬಿಕೆ. ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಥರಲಿ ವೆರಿಫೈ ಮಾಡಿ, ಅಥೆಂಟಿಕ್ ಆಗಿದೆಯಾ ಇಲ್ವಾ ಚೆಕ್ ಮಾಡಿ, ಅವರು ಕ್ಲೈಂಟ್ ಜೊತೆ ಕಮ್ಯುನಿಕೇಟ್ ಮಾಡಿ, ಏನಾದರೂ ಲ್ಯಾಪ್ಸಸ್ ಇದೆ ಕರೆಕ್ಷನ್ ಮಾಡಿಸಿ ನಾವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಿ. ಸ್ವಲ್ಪ ಕ್ವಿಕ್ ಅಪ್ರೂವಲ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಫ್ ಅದರ್ವೈಸ್ 1 ತಿಂಗಳು 2 ತಿಂಗಳು ಟೈಮ್ ತೊಗೊಳ್ಳೋವಂಥ ಚಾನ್ಸಸ್ಗಳು ನಾವು ಅಲ್ಲೇ ಎಲಿಮಿನೇಟ್ ಮಾಡಿಬಿಡ್ತೀವಿ. ಎಷ್ಟೋ ಸೆಂಟ್ರಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಸೈನ್ ಆಗುವಂಥ ಅಪ್ಲಿಕೇಶನ್ಗಳು ವಿತಿನ್ 7 ವರ್ಕಿಂಗ್ ಡೇಸಲ್ಲೇ ಕೆಲವೊಂದು ಅಪ್ಲಿಕೇಶನ್ಗಳು ನೆಕ್ಸ್ಟ್ ಡೇನೇ ಅಪ್ರೂವ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಕೇಸ್ಗಳು ಬಹಳಷ್ಟಿವೆ. ಸೊ ಇಲ್ಲಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಏನಾದರೂ ಕ್ವೆಶ್ಚನ್ ಕೇಳಬೇಕು ಅಂತಿದ್ರೆ ನೀವು ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಕ್ವೆಶ್ಚನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಡ್ರಾಪ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ನಮಸ್ಕಾರಗಳು.